ನೋಡ್ತಾ ಇರ್ಬೋದು. ಇವತ್ತು ಡೇಟ್ ಬಂದುಬಿಟ್ಟು 12ನೇ ತಾರೀಕು. ಕ್ರೂಡ್ ಆಯಿಲ್ ಬಂದುಬಿಟ್ಟು ಬೆಳಗ್ಗೆಯಿಂದ ಒಂದು ಅಪ್ ಟ್ರೆಂಡಲ್ಲಿ ನಡೀತಾ ಇದೆ. ಈಗ ನೋಡೋದಾದರೆ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವುದಪ್ಪ ಅಂತಂದರೆ ಬೆಳಗ್ಗೆ ಮಾರ್ಕೆಟ್ ಬಂದುಬಿಟ್ಟು 5,832 ಆ ರೇಂಜಲ್ಲಿ ಓಪನ್ ಆಗಿದ್ದು ಒಂದು ಸಲ ಡಿಪ್ ಆಯಿತು 5,787ಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು 1 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರು ಸಹ ನಿಮಗೆ ಗೊತ್ತಾಗುತ್ತೆ ತುಂಬ ದಿನದಿಂದ ಇಲ್ಲಿ ಮಾರ್ಕೆಟು ಇದನ್ನ ಬ್ರೇಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ತುಂಬ ದಿನದಿಂದಲೇ. ಸೊ ನೋಡ್ತಾ ಇರ್ಬೋದು 1 ಅವರ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ತಾ ಇದ್ದರೆ ಸ್ವಲ್ಪ ಒಂದು 20 ಪಾಯಿಂಟ್ ಇದ್ರ ಕೆಳಗಡೆ ಬ್ರೇಕ್ ಮಾಡೋಕ್ಕೆ ಪ್ರತಿ ಸಲನೂ ಪ್ರಯತ್ನ ಮಾಡುತ್ತೆ. ಸೊ ಮಾರ್ಕೆಟು ಬ್ರೇಕ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿಂದ ಸಪೋರ್ಟ್ ತೊಗೊಂಡು ಸೊ ಬೋನಸ್ ಆಗುತ್ತೆ 5,900 5,600 6,000 5,900ಇಂದ 6,105 ತನಕ ಹೋಗುತ್ತೆ, 6,000 ತನಕ ಹೋಗುತ್ತೆ, ಮತ್ತು ಅಲ್ಲಿಂದ ರಿಟರ್ನ್ ಆಗ್ತಾಯಿದೆ. ಸೊ ಈಗ ನೋಡೋದಾದರೆ ಇವತ್ತು ಮಾರ್ಕೆಟಿಗೆ ರೀಸನ್ ಏನಪ್ಪ ಈ ಥರ ಆಗಿದ್ದಕ್ಕೆ ಅಂತಂತಂದರೆ ಇವತ್ತು ಬಂದುಬಿಟ್ಟು CPI ಡಾಟಾ ಕೂಡ ರಿಲೀಸ್ ಆಗಿತ್ತು. ಅದರಿಂದ ಕ್ರೂಡ್ ಆಯಿಲ್ಗೆ ಪಾಸಿಟಿವ್ ಆಗಿತ್ತು. ಹಾಗೆ 8 ಗಂಟೆಗೆ ಕ್ರೂಡ್ ಆಯಿಲ್ದು ಇನ್ವೆಂಟ್ರಿ ಡಾಟಾ ಬಂದಿತ್ತು. ಸೊ ನೋಡ್ತಾ ಇರ್ಬೋದು 8 ಗಂಟೆಗೆ ಮಾರ್ಕೆಟು ಯಾವ ರೀತಿ ಒಂದೇ ಸಲ ಬೌನ್ಸ್ ಆಯಿತು ಅಂತ. ಸೊ ನೋಡ್ತಾ ಇರ್ಬೋದು. ಸೊ ಮಾರ್ಕೆಟ್ ಏನಿಲ್ಲ, ಇಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡುತ್ತೆ. ಇದಾದಮೇಲೆ ಮಾರ್ಕೆಟು ಮೇ ಬಿ 5,944 ಇಲ್ಲಿ ತನಕ ಸೆಕೆಂಡ್ ಒಂದು ಇಲ್ಲಿ ತನಕ ಟಾರ್ಗೆಟ್ ಮಾಡುತ್ತೆ. ಇದರಿಂದ ಒಳ್ಳೆ ಏನಾದರೂ ಇನ್ಫಾರ್ಮೇಷನ್ ನ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಸೊ ಮೇಲೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಮಾರ್ಕೆಟ್ ಇಲ್ಲಿಂದ ಬಿಡೋದಂತರೂ ಡೌಟು. ಆ ಥರದ್ದು ಏನು ಮೇನ್ ರೀಸನ್ಗಳೇನು ಕಾಣ್ತಾ ಇಲ್ಲ. ನೋಡೋಣ ಬೆಳಗ್ಗೆ ತನಕ. ಸೊ ಇವತ್ತಿಂದ ಟ್ರೇಡ್ ಬಂದುಬಿಟ್ಟು ನಾವು ಮಾಡಿದ್ದು ಈ ಗ್ಯಾಸ್ ಮೇಲೆ ಇನ್ವೆಂಟ್ರಿ ಡಾಟಾ ಹಾಗೆ ತುಂಬ ನ್ಯೂಸ್ ಬಂದಿತ್ತು. ಅದೆಲ್ಲ ಕ್ರೂಡ್ ಆಯಿಲ್ಗೆ ಪಾಸಿಟಿವ್ ಆಗಿತ್ತು. ನೋಡ್ತಾ ಇರ್ಬೋದು. ಇವತ್ತು ಜಸ್ಟ್ ನಾವೊಂದು ಸ್ಕ್ಯಾಲ್ಪ್ ರೀತಿ ಮಾಡಿದ್ದೀವಿ ಸಿಂಪಲ್ಲಾಗಿ. ಎಷ್ಟೋ ಒಂದು 2,000 ಸಮಥಿಂಗಲ್ಲೇ ಪ್ರಾಫಿಟ್ ಆಯಿತು. ಸೊ ನೋಡ್ತಾ ಇರ್ಬೋದು. ಇನ್ವೆಂಟ್ರಿ ಡಾಟಾ ಬಂದ ಕೂಡಲೇ ಜಸ್ಟ್ 8 ಗಂಟೆಗೆ ಬೈ ಮಾಡಿದ್ದು ಸೆಲ್ ಮಾಡಿಬಿಟ್ಟು